ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ರೂಬಿ ಏನಿದ್ದಾಳೆ ಇವಳಿಗೆ ಬಂದು ಕೋಮ್ ಮಾಡಿದೆ. ಈ ಒಂದು ಬ್ರಷ್ ತಗೊಂಡು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಹೇರ್ ಬಿದ್ದಿದೆ ಅಂತ ಹೇಳಿ. ಅವಳೇನಿದ್ದಾಳೆ ಅಷ್ಟೇ ಉದ್ದಕ್ಕೆ ಹೇರು ಬಿದ್ದಿದೆ ನೋಡ್ಬೋದು. ಸೊ ಏನಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ, ಸೊ ಇದು ಶೆಡ್ಡಿಂಗ್ ಟೈಮ್. ಈಗ ವರ್ಷದಲ್ಲಿ 2 ಟೈಮ್ ಶೆಡ್ಡಿಂಗ್ ಆಗುತ್ತೆ. ಫೀಮೇಲ್ ಡಾಗ್ಸ್ ಅಲ್ಲಂತೂ ಹೀಟಿಗೆ ಬಂದಂತ ಟೈಮಲ್ಲೆಲ್ಲ ಶೆಡ್ಡಿಂಗ್ ಆಗುತ್ತೆ. ಅಪ್ಪರ್ ಕೋಟ್ ಅಂಡ್ ಅಂಡರ್ ಕೋಟ್ ಅಂತ ಬರುತ್ತೆ. ಸೊ ಈಗ ನೀವು ಮೇಲ್ ನೋಡ್ತೀರಲ್ಲ, ಸೊ ಇದೇನಿದೆ ಇದು ಅಪ್ಪರ್ ಕೋಟ್. ಸೊ ನೋಡ್ಬೋದು, ಇದು ಸ್ವಲ್ಪ ದಪ್ಪ ಇರುತ್ತೆ ಮತ್ತೆ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಇನ್ನೊಂದು ಅಂಡರ್ ಕೋಟ್ ಅಂತ ಹೇಳ್ಬಿಟ್ಟು ಒಳಗಡೆ ಬರುತ್ತೆ. ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಅಂಡರ್ ಕೋಟ್, ಓಕೆನಾ. ಸೊ ಈ ರೀತಿ ಇರುತ್ತೆ. ಇದು ತುಂಬ ಸಾಫ್ಟ್ ಆಗಿರುತ್ತೆ, ಕಾಟನ್ ರೀತಿ ನೋಡ್ಬೋದು, ತುಂಬ ಸಾಫ್ಟ್ ಇರುತ್ತೆ. ಇದು ಅಂಡರ್ ಕೋಟ್. ಶೆಡ್ಡಿಂಗ್ ಟೈಮಲ್ಲಿ ಬಂದು ಈ ಒಂದು ಅಂಡರ್ ಕೋಟ್ ಏನಿದೆ ಇದು ಬಂದು ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಹೇರ್ ಉದುರುತ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ಇದು ಶೆಡ್ಡಿಂಗ್ ಟೈಮ್. ಸೊ ಹೇರ್ ಉದುರೋದು ಇದೇನು ಪ್ರಾಬ್ಲಮ್ ಅಲ್ಲ. ಕೆಲವೊಂದ್ಸಲಿ ಹೇರ್ ಫುಲ್ ಉದುರೋಯ್ತು ಅಂತ ಹೇಳಿದ್ರೆ, ಇಲ್ಲಿ ಫುಲ್ ಸ್ಕಿನ್ ಕಾಣಿಸ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಅದು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ನಾರ್ಮಲ್ ಆಗಿ ಅಂಡರ್ ಮಾತ್ರ ಹೋಗ್ತದೆ, ಮೇಲೆಲ್ಲ ಈ ರೀತಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಏನು ತೊಂದರೆ ಇಲ್ಲ. ಓಕೆ, ನೀವು ಈ ರೀತಿ ಒಂದು ಡಿ ಶೆಡ್ಡಿಂಗ್ ಕೋಮ್ ತಗೊಂಡು ಚೆನ್ನಾಗಿ ಈ ರೀತಿ ಕೋಮ್ ಮಾಡಿದ್ರೆ ಅಂಡರ್ ಕೋಟ್ ಎಲ್ಲ ಹೋಗುತ್ತೆ. ಓಕೆನಾ. ಈ ಒಂದು ಕೋಮ್ ಲಿಂಕ್ ನಾನು ಕೊಟ್ಟಿರ್ತೀನಿ. ಓಕೆ, ನಾನು ಸ್ಕ್ರೀನ್ ಮೇಲೆ ಬರುತ್ತೆ, ನೀವು ಅಲ್ಲಿ ಹೋಗಿ ಬೈ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ ಇದು. ಓಕೆ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರ ಹೇರ್ ಉದುರು ಹೋಗುತ್ತೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಹೇರ್ ಉದುರಿದೆ ಅಂತ ಹೇಳಿ. ಓಕೆನಾ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ, ನೀಟಾಗಿ ಕೋಮ್ ಮಾಡ್ಕೋತಾ ಇರಿ ಅಷ್ಟೇ ಇದಕ್ಕೆ ಸೊಲ್ಯೂಷನ್. ಇನ್ನು ಇದನ್ನ ಬಿಟ್ಟರೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಆ ರೀತಿ ಏನಿಲ್ಲ. ಇದು ಕಾಮನ್, ಇದು ಹೇರ್ ಉದುರುವಂಥದ್ದು.